ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ರಿಮೈನಿಂಗ್ ಪೋಸ್ಟ್ ವ್ಯಾಲ್ಯೂ WPL ಆಪ್ಷನ್ಗೆ ಎಷ್ಟೆಷ್ಟಿದೆ ಎಲ್ಲ ಫ್ರಾಂಚೈಸಿನ ಡೀಟೇಲ್ ಆಗಿ ನೋಡ್ಬಿಡೋಣ ಮಗ. ಸ್ಲಾಟ್ಸ್ ರಿಮೈನಿಂಗ್ ಸ್ಲಾಟ್ಸ್ ಎಷ್ಟಿದೆ ಅಂತ. ಅದಕ್ಕೆ ನಾವು ಮುಂಚೆ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಟಕಾರಂಗೆ ಹಾಕೊಳ್ಳಿ. ನೆನ್ನೆ ಹಂಗೆ ಜೋಶಲ್ ರಿಟೆನ್ಷನ್ ಲಿಸ್ಟ್ನ ಬಿಡ್ತಾ ಇದ್ದಂಗೆ ಟಕಾರಂಗೆ ನಾವು RCB ಮೇಲೆ 12 ನಂಬರ್ ಆಫ್ ರಿಟೆನ್ಷನ್ ಅಂತ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ 12 ರಿಟೆನ್ಷನ್ ಆಗಿದೆ ಅಂತ. ಅಥವಾ 14 ಜನ ಇದ್ದಾರೆ ಲಿಸ್ಟಲ್ಲಿ. 12 ಅಂತ ಒತ್ತಿ ಸ್ಟ್ರೆಸ್ ಮಾಡ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ. ನಾನು ಇನ್ನೇನು 6 ಜನ ಬಿಟ್ಟಿದ್ರಲ್ಲ, 6 ಜನ ರಿಲೀಸ್ ಆಗಿದ್ದಾರೆ. ಹಿಂಗಿದ್ದು 18 ಜನ ಇರ್ತಾರೆ. 12 ಜನ ಕೌಂಟ್ 14 ಜನ ಕೌಂಟ್ ಮಾಡಿಲ್ಲ. ಹಂಗೆ ಟಕಾರ ನಂಗೆ 12 ಜನ ರಿಟೈನ್ ಆಗಿದ್ದಾರೆ ಅಂತ ಟಕಾರ ನಂಗೆ ಹೇಳ್ಬಿಟ್ಟಿದ್ದೀನಿ. ಸೊ ಆಕ್ಚುಲಿ ಅಲ್ಲಿ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದವರು ಕೂಡ ಇದ್ದಾರೆ. ಇಬ್ಬರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು. ಸೊ ಅವ್ರನ್ನು ಕೂಡ ರಿಲೀಸ್ ಮಾಡೋದ್ರಿಂದ RCB ಟೋಟಲ್ ಇದ್ದಂಥವ್ರು 20 ಜನ ಟೋಟಲ್ ಆಗಿ ಇದ್ದಂಥವ್ರು. ಅದರಲ್ಲಿ 18 ಜನ ಮಾತ್ರ ಮೇಯ್ನ್ ಆಗಿ ಇರಬೇಕು. ರೀಪ್ಲೇಸ್ಮೆಂಟ್ ಎಲ್ಲ ಆಗಿರೋದ್ರಿಂದ 20 ಜನ ಆಗಿದ್ರು. ಸೊ 6 ಜನನ ಬಿಟ್ಟಿದ್ದಾರೆ ಅವರು. 14 ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ ನಮ್ಮ RCB ಖರ್ಚು ಮಾಡಿರುವಂಥ ಪರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 11.75 ಕೋಟಿ ಮಗ. ಲಾಸ್ಟ್ ಸೀಸನ್ ಇದ್ದಂಥ ಪರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 13.50 ಕೋಟಿನ ಲಾಸ್ಟ್ ಸೀಸನ್ ಕೊಟ್ಟಿದ್ರು ಎಲ್ಲ ಟೀಮ್ಗಳಿಗೂ ಕೂಡ. ಬಟ್ ಈ ಸೀಸನ್ 1.5 ಕೋಟಿ ಇನ್ಕ್ರೀಸ್ ಮಾಡಿದ್ದಾರೆ, 15 ಕೋಟಿ ಮಾಡಿದ್ದಾರೆ ಮಗ. ಆದ್ರಿಂದ ಎಲ್ಲ ಟೀಮ್ಗಳ ಹತ್ರನೂ ಕೂಡ ಪರ್ಸು ಮಿಕ್ಕಿದೆ. ಏನ್ ಗುರು ಚಿಕ್ಕ ಪ್ಲೇಯರ್ಗಳನ್ನ ರಿಲೀಸ್ ಮಾಡಿದ್ರು ಕೂಡ ಇಷ್ಟಿಷ್ಟು ದುಡ್ಡು ಇಟ್ಕೊಂಡಿದ್ದಾರೆ ಹೆಂಗೆ ಅಂತ ಹೇಳಿದ್ರೆ 1.50 CR 1.5 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ ಇದೆ ಎಲ್ಲ ಫ್ರಾಂಚೈಸಿಗಳದ್ದು ಸ್ವಲ್ಪ ಜಾಸ್ತಿನೇ ಇದೆ. ಯಾರ್ದು ಕೂಡ ಕರಗಿಲ್ಲ ಅಂತ ಜುಜುಬಿ ಪ್ಲೇಯರ್ಗಳನ್ನೇ ಎಲ್ಲ ಆಲ್ಮೋಸ್ಟ್ ಬಿಟ್ಟಿರೋದು. ಯಾರು ಮೇನ್ ಪ್ಲೇಯರ್ಗಳನ್ನ ಅಂತ ಪುಡಾಂಗ್ ಪ್ಲೇಯರ್ಗಳನ್ನ ಬಿಟ್ಟಿಲ್ಲ. ಎಲ್ಲೋ 1-2 ಟೀಮು ಮಾತ್ರ 1-2 ರಿಲೀಸ್ನ ಬಿಗ್ ರಿಲೀಸ್ನ ಮಾಡಿದೆ ಅಷ್ಟೇ. ಅದನ್ನ ಬಿಡ್ತು ಎಲ್ಲ ಪಲ್ಟಾರಿ ಪ್ಲೇಯರ್ಗಳನ್ನೇ ಬಿಟ್ಟಿರೋದು. ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ ನೋಡ್ತಿರ್ಬೋದು ನಮ್ಮ RCBದು 3.25 CR. ಸಿಕ್ಕಾಪಟ್ಟೆ ಹೆವಿ ಅಮೌಂಟ್ನ ಇಟ್ಕೊಂಡಿದೆ. ಥರ್ಡ್ ಹೈಯೆಸ್ಟ್ ಅಂತ ಹೇಳ್ಬೇಕು. ಆಲ್ಮೋಸ್ಟ್ ಎಲ್ಲಾರ್ದು ಅಷ್ಟೇ. ಮುಂಬೈ ಇಂಡಿಯನ್ಸ್ ಮತ್ತು DC ಬಿಡ್ತು ಅಂತಂದ್ರೆ GG ಆ್ಯಂಡ್ UP. GG ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇಟ್ಕೊಂಡಿದ್ದಾರೆ. 4.4 CR ಇರೋದು 4 ಸ್ಲಾಟ್ ಅವೈಲೇಬಲ್. 4.4 CR ಅಂತ ಅಂದ್ರೆ ಒಂದಂತೂ ಹೆವಿ ಒಂದು ಬಿಗ್ ಬೈನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬಿಗ್ ಬೈ ಮಾಡೋದಕ್ಕೆ ಪ್ಲೇಯರ್ಸ್ ಫಸ್ಟ್ ಆಫ್ ಆಲ್ ಇರಬೇಕಲ್ಲ ಅಲ್ಲಿ. ಅಂತ ಪುಡಾಂಗ್ ಪ್ಲೇಯರ್ ಆಕ್ಷನ್ಗೆ ಬರಬೇಕಲ್ಲ ಅಲ್ಲಿ. ಮೈನ್ ಪಂಟರ್ ಪ್ಲೇಯರ್ಸ್ಗಳು ಪುಡಾಂಗ್ ಪ್ಲೇಯರ್ಸ್ಗಳು ಯಾರು ಆಕ್ಷನ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಕೆಲವು ಪ್ಲೇಯರ್ಸ್ಗಳು ಮಾತ್ರ ಬರೋದ್ರಿಂದ ಸೊ ಈ ಆಕ್ಷನ್ ಏನು ಎಕ್ಸೈಟಿಂಗ್ ಆಗಿರಲ್ಲ. ಅಂಡ್ ರಿಮೈನಿಂಗ್ ಸ್ಲಾಟ್ಸ್ಗಳು ಕೂಡ 4 ಬೇಗನೆ ಮುಗಿದೋಗ್ಬಿಡುತ್ತೆ. ಆಕ್ಷನ್ ಇದು 4 ಸ್ಲಾಟ್ನ ಇಟ್ಕೊಂಡಿದ್ದಾರೆ. UP 3 ಸ್ಲಾಟ್ನ ಇಟ್ಕೊಂಡಿದೆ. ಅಂತ ಹಮರಾಮ್ರಿ ಆಕ್ಷನ್ ಅನ್ನಲ್ಲ, ಎಲ್ಲ ಮೇನ್ ರಿಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಉತ್ತರ ಧಮಾಕಾತರ ಬಿಟ್ಟಿಲ್ಲ. ಹೋಗೋರು ಎಲ್ಲರೂ ಹೋಗ್ರಿ ಅಂತ ಪಂಜಾಬ್ ಕಿಂಗ್ಸ್ ಬಿಡ್ತಾರಲ್ಲ ಆ ಥರ ಯಾರು ಬಿಟ್ಟಿಲ್ಲ ಇಲ್ಲಿ. ಎಲ್ಲರೂ ಕೂಡ ಕೋರ್ ಟೀಮ್ನ ಹಂಗೇನೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗುಜರಾತ್ ಜೈಂಟ್ಸ್ಗೆ ಕ್ರೆಡಿಟ್ ಕೊಡಬೇಕು ಗುರು. ಸೋತರು ಕೂಡ ಉಣಿಸ್ಕೊಂಡು ಹೋದ್ರೂ ಸಹ ಒಂಥರ ಕೋರ್ ಟೀಮ್ನ ಮೇಂಟೈನ್ ಮಾಡ್ಕೊಂಡಿದಾರಲ್ಲ. ಅವ್ರು ಭರವಸೆ ಇಟ್ಟಿದಾರಲ್ಲ ಟೀಮ್ ಮೇಲೆ. ಅದು 2 ವರ್ಷ ಉಣಿಸ್ಕೊಂಡು ಹೋದ್ರು ಕೂಡ ಭರವಸೆ ಇಟ್ಟಿದಾರಲ್ಲ. ಇವರ ಕಾನ್ಫಿಡೆನ್ಸಿಗೆ ಮೆಚ್ಕೊಬೇಕು ಮಗ. ಸೊ ನಮ್ಮ RCB 3.25 ಕೋಟಿ ಆಯಿತು ಅಂದರೆ 3.9 ಕೋಟಿ UPದು 4.40 CR, GGದು MIದು ಲೀಸ್ಟು DCದು ಲೀಸ್ಟು 2.5 CR 2. ಇವರಿಬ್ರು ಒಂಥರ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇಟ್ಕೊಂಡಿದ್ದಾರೆ. ಸೊ ನೋಡೋಣ ಅವ್ರು ಒಂಥರ ಬುದ್ಧಿವಂತ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಏನಕ್ಕೆ 4 ಜನಕ್ಕೆ 2.65 ಕೋಟಿ 2.5 ಕೋಟಿ ಆದರೆ ಬೇಜಾನಾಯಿತು. ಇವರೇನು ತಲೆಕೆಟ್ಟು 4.4 ಕೋಟಿ ಇಟ್ಕೊಂಡಿದ್ರಲ್ಲ. ಎಂಥ ಅಮರಾಮ್ರಿ ಪ್ಲೇಯರ್ಗಳನ್ನ ತಗೊಂಡ್ಬಿಡ್ತಾರೆ ಇವರು ಆಕ್ಷನಲ್ಲಿ. ಅಂಥ ಪ್ಲೇಯರ್ ಫಸ್ಟ್ ಆಫ್ ಆಲ್ ಆಕ್ಷನಲ್ಲಿ ಇದ್ದಾರಾ ಅನ್ನೋ ಥರ ಇವರು ಇರೋ ಬರೋರ್ನೆಲ್ಲ ಬಿಡೋದು ಬೇಡ ಅಮ್ಮ. ಇರೋ ಬರೋರೆಲ್ಲ ನಮಗೆ ಇರಲಿ, ಕೋರ್ ಟೀಮ್ನ ಮೇಂಟೈನ್ ಮಾಡೋಣ ಅಂತ MI ಆ್ಯಂಡ್ DC ಕಾಡಕ್ಕಾಗೆ ಇರೋ ಬರೋ ದುಡ್ಡೆಲ್ಲ ಅಲ್ಲೇ ಖರ್ಚು ಮಾಡಿಕೊಂಡ್ಬಿಟ್ಟಿದೆ. ಇರೋ ಬರೋ ದುಡ್ಡು ಅಂತಂದರೆ ಇನ್ನೊಂದು 2.65 ಕೋಟಿ ಸಾಕು. ಬೇಜಾನಾಯ್ತು ನನ್ನ ಪ್ರಕಾರ. ಇದೊಂಥರ IPL ಆಕ್ಷನ್ ಥರ ಏನು ನಡೆಯೋದಿಲ್ಲ. ಎಲ್ಲ ಲಕ್ಷಗಳಲ್ಲೇ ಸಿಗ್ತಾರೆ ಪ್ಲೇಯರ್ಸ್ಗಳು. ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.